ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ರೀರಕ್ಷಾ ಹಿರೇಮಠ. ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದು 11 ವರ್ಷಗಳೇ ತುಂಬಿವೆ. ಈ 11 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಒಬ್ಬ ಸ್ಟೇಟ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಯಾಕಂದ್ರೆ ಒಬ್ಬ ರಾಜಕಾರಣಿ ಚುನಾವಣೆಯಲ್ಲಿ ಗೆಲ್ಲಬೇಕು ಎಂಬುದನ್ನ ಮಾತ್ರ ಯೋಚಿಸ್ತಾರೆ. ಆದ್ರೆ ಒಬ್ಬ ರಾಷ್ಟ್ರ ನಾಯಕ ತನ್ನ ನಿರ್ಧಾರಗಳು ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದನ್ನ ಯೋಚಿಸ್ತಾರೆ. ಅಂತಹ ಹಾದಿಯಲ್ಲಿ ಮೋದಿಯವರು ಕೂಡ ಈಗ ನಡೆದುಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಇದೀಗ ತಮ್ಮ ಅಧಿಕಾರ ಅವಧಿಯ ರಿಪೋರ್ಟ್ ಕಾರ್ಡ್ ಒಂದನ್ನ ಜನರಿಂದಲೇ ತಯಾರಿಸಲು ಮುಂದಾಗಿದ್ದಾರೆ. ಇದಕ್ಕಾಗಿ ಒಂದು ಹೊಸ ಹೆಜ್ಜೆ ನೀಡಿದ್ದಾರೆ. ಹಾಗಿದ್ರೆ ಏನದು ಮೋದಿ ರಿಪೋರ್ಟ್ ಕಾರ್ಡ್? ಜನಮನ ಅರಿಯಲು ಪ್ರಧಾನಿ ಮೋದಿ ಕೈಗೊಂಡ ನಿರ್ಧಾರವೇನು? ಬನ್ನಿ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನಾವು ನಿಮ್ಮ ಮುಂದೆ ಇಡ್ತೀವಿ. ನೋಡ್ತಾ ಹೋಗೋಣ ಅದೇನು ಎಂಬುದನ್ನ. ಯಾರ ಉದ್ದೇಶಗಳು ದೃಢವಾಗಿಯೂ ಇರುತ್ತದೆಯೋ, ಯಾವ ಉದ್ದೇಶ ಬಲಿಷ್ಠವಾಗಿದೆಯೋ ಅವರ ಧೈರ್ಯ ಮತ್ತು ನಿರ್ಧಾರಗಳು ಯಾರಿಗೂ ಸಾಟಿ ಇರೋದಿಲ್ಲ. ಅವರನ್ನ ಯಾರು ಅಲುಗಾಡಿಸಲು ಸಾಧ್ಯವಿಲ್ಲ. ವೇಗದ ಮೂಲಕ ಅಭಿವೃದ್ಧಿ ಮತ್ತು ಅಭಿವೃದ್ಧಿಯಿಂದ ಸಮೃದ್ಧಿ ತರುವುದು ಮೋದಿಯವರ ಅಭಿವೃದ್ಧಿ ಭಾಗವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸಂಪೂರ್ಣ ಗಮನವು ದೇಶದ ಅಭಿವೃದ್ಧಿ ಮೇಲಿದೆ. ಮೋದಿ ಸರ್ಕಾರ 11 ವರ್ಷಗಳಲ್ಲಿ ದೇಶದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಂದುಕೊಟ್ಟಿದೆ. ಇದು ದೇಶದ ಸ್ಥಿತಿ ಮತ್ತು ದಿಕ್ಕನ್ನ ಬದಲಾಯಿಸಿದೆ. ಇದೆಲ್ಲವೂ ಆಗಿರುವುದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಸಮಾಜದ ಕೊನೆಯ ಸಾಲಿನಲ್ಲಿ ನಿಂತ ದೇಶದ ಪ್ರತಿಯೊಬ್ಬ ವಾಸಿಗೂ ಘನತೆ ಮತ್ತು ಗೌರವದಿಂದ ಬದುಕುವ ಹಕ್ಕನ್ನ ನೀಡುವ ನಿರ್ಧಾರವನ್ನ ಕೈಗೊಂಡಿರುವುದು. 9 ಜೂನ್ 2025ಕ್ಕೆ ಮೋದಿ ಸರ್ಕಾರಕ್ಕೆ 11 ವರ್ಷ ತುಂಬಿದೆ. ಅದೇ ಮೋದಿ 3.0 ಸರ್ಕಾರ ತನ್ನ ಮೊದಲ ವರ್ಷವನ್ನ ಸಂಪೂರ್ಣಗೊಳಿಸಿದೆ. ಆದರೆ ಈ 11 ವರ್ಷದಲ್ಲಿ ದೇಶ ಕಂಡಿರುವ ಬದಲಾವಣೆಯನ್ನ 10 ವರ್ಷಗಳ ಹಿಂದೆ ಯಾರು ಊಹಿಸಿರಲಿಲ್ಲ. ಪ್ರಧಾನಿ ಮೋದಿಯವರು ತಮ್ಮ ದೇಶದ ಪ್ರಧಾನಿಯಂತೆ ಎಂದಿಗೂ ಪರಿಗಣಿಸಿಲ್ಲ. ಅದರ ಬದಲಿಗೆ ಅವರು ಯಾವಾಗಲೂ ತಮ್ಮನ್ನ ಪ್ರಧಾನ ಸೇವಕ ಎಂದು ಬಿಂಬಿಸಿಕೊಂಡಿದ್ದಾರೆ. ಅವರಿಗೆ ಬಡವರ ಉನ್ನತಿ, ದೇಶ ಸೇವೆ ಅತ್ಯಂತ ಮುಖ್ಯವಾಗಿತ್ತು. ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ತಮ್ಮ ಮತ್ತು ನಮ್ಮ ಸರ್ಕಾರದ ರಿಪೋರ್ಟ್ ಕಾರ್ಡ್ ತಯಾರಿಸಲು ಹೇಳಿದ್ದಾರೆ. ಯಾಕಂದ್ರೆ ಸರ್ಕಾರದಲ್ಲಿ ಪಾರದರ್ಶಕತೆ ಮತ್ತು ಜನರ ಸಹಭಾಗಿತ್ವ ಹೆಚ್ಚಾಗಲು ಅನುಕೂಲ ಆಗುತ್ತೆ ಎಂದು ಮೋದಿ ಸರ್ಕಾರದ 11 ವರ್ಷ ಪೂರ್ಣಗೊಂಡಿರೋದ್ರಿಂದ ಸರ್ವೆ ಆರಂಭ ಮಾಡಲಾಗಿದೆ. ಯಾವ ರೀತಿಯಾದ ಸರ್ವೆ ಅಂದ್ರೆ, ದೇಶದ ಜನತೆಯಿಂದ ಮೋದಿ ಸರ್ಕಾರದ 11 ವರ್ಷದ ಅವಧಿಯ ಕೆಲಸದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಎಂಬುದನ್ನ ವ್ಯಕ್ತಪಡಿಸಬಹುದಾದಂತಹ ಸರ್ವೆಯಾಗಿದೆ. ಕೇಂದ್ರ ಸರ್ಕಾರ ನಮೋ ಆಪ್ನಲ್ಲಿ ಜನ್ಮನ್ ಸರ್ವೆ ಆರಂಭ ಮಾಡಿದೆ. ಈ ಸರ್ವೆಗೆ ಈಗಾಗಲೇ ಜನರಿಂದ ಅದ್ಭುತ ಪ್ರತಿಕ್ರಿಯೆ ಬಂದಿದೆ. ಸರ್ವೆ ಆರಂಭಿಸಿ 26 ಗಂಟೆಯಲ್ಲಿ 5 ಲಕ್ಷ ಜನರು ಸರ್ವೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ವೆಯಲ್ಲಿ ತಮ್ಮ 11 ವರ್ಷದ ಅಧಿಕಾರ ಅವಧಿಯ ಫೀಲ್ಡ್ ಬ್ಯಾಕ್ ಅನ್ನ ಮೋದಿ ಸರ್ಕಾರ ಪಡೆಯುತ್ತಿದೆ. ಇನ್ನು ಸಾಮಾಜಿಕ ಜಾಲತಾಣದ ಎಕ್ಸ್ನಲ್ಲೂ ಪೋಸ್ಟ್ ಮಾಡಿರುವಂತಹ ಪ್ರಧಾನಿ ಮೋದಿ ನಮೋ ಆಪ್ನಲ್ಲಿ ಸರ್ವೆಯಲ್ಲಿ ಪಾಲ್ಗೊಳ್ಳುವಂತೆ ದೇಶದ ಜನರಿಗೆ ಮನವಿ ಮಾಡಿದ್ದಾರೆ. ಅದ್ಯಾವ ರೀತಿ ಮನವಿ ಮಾಡಿದ್ದಾರಂದ್ರೆ, ನಿಮ್ಮ ಅಭಿಪ್ರಾಯ ಅತ್ಯಂತ ಮುಖ್ಯ. ನಮೋ ಆಪ್ನಲ್ಲಿ ಸರ್ವೆಯಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಿ ಮತ್ತು ನಮಗೆ ಹೇಳಿ, ಈ 11 ವರ್ಷಗಳಲ್ಲಿ ನೀವು ಹೇಗೆ ಭಾರತ ಅಭಿವೃದ್ಧಿಯ ಪಯಣವನ್ನ ನೋಡಿದ್ದೀರಿ ಎಂದು ಈ ರೀತಿಯಾಗಿ ಭಾರತ ಜನರಲ್ಲಿ ಮನವಿಯನ್ನ ಕೋರಿದ್ದಾರೆ. ಸರ್ಕಾರ ಮತ್ತು ಜನರ ಮಧ್ಯ ಅಂತರವನ್ನ ಕಡಿಮೆ ಮಾಡಿ ಜನರ ಸಹಭಾಗಿತ್ವ ಹೆಚ್ಚಿಸುವುದು ಮತ್ತು ಪಾರದರ್ಶಕತೆಯನ್ನ ತರುವ ಮೋದಿ ಮಂತ್ರಕ್ಕೆ ಇದೊಂದು ಅತಿದೊಡ್ಡ ಉದಾಹರಣೆಯಾಗಿದೆ. ಇನ್ನು ಈವರೆಗೆ ಸಿಕ್ಕಿರುವಂತಹ ಅಂಕಿ ಅಂಶಗಳ ಪ್ರಕಾರ ಜನ್ಮನ್ ಸರ್ವೆಯಲ್ಲಿ ಜನರು ಉತ್ಸುಕರಾಗಿದ್ದು, ಉತ್ತರ ಪ್ರದೇಶದಲ್ಲಿ ಸುಮಾರು 1,04,150 ಜನ ಪಾಲ್ಗೊಂಡಿದ್ದಾರೆ.
ಮಹಾರಾಷ್ಟ್ರದಲ್ಲಿ 65,775 ಜನ ಪಾಲ್ಗೊಂಡಿದ್ರೆ ತಮಿಳುನಾಡಿನಲ್ಲಿ 62,580 ಜನರು ಪ್ರತಿಕ್ರಿಯಿಸಿದ್ದಾರೆ. ಗುಜರಾತ್ನಲ್ಲಿ 43,590 ಜನ, ಹರಿಯಾಣದಲ್ಲಿ 29,985 ಜನರು ಸರ್ವೆಯಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷ ಏನಂದ್ರೆ 70% ಜನರು ಸರ್ವೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಪ್ರಶ್ನೆಯನ್ನ ಭರ್ತಿ ಮಾಡಿದ್ದಾರೆ. ಇನ್ನು ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಅಧಿಕಾರ ಇರುತ್ತೆ ಅಂತ ಹೇಳ್ತಾರೆ. ಈ ಮಾತು ನರೇಂದ್ರ ಮೋದಿ ಸಾಬೀತು ಮಾಡಿದ್ದಾರೆ. ಈಗ ಬಡವರಾಗ್ಲಿ ಶ್ರೀಮಂತರಾಗ್ಲಿ ಮಧ್ಯಮ ವರ್ಗದವರೇ ಆಗಿರಲಿ, ರಾಷ್ಟ್ರ ನಿರ್ಮಾಣದಲ್ಲಿ ಇವರ ಪಾಲ್ಗೊಳ್ಳುವಿಕೆ ಇಲ್ಲದೆ ಒಂದು ಒಳ್ಳೆಯ ದೇಶವನ್ನ ಕಟ್ಟಲು ಸಾಧ್ಯವೇ ಇಲ್ಲ. ಈ ಮಾತನ್ನ ಪ್ರಧಾನಿ ಮೋದಿ ಈಗ ಚೆನ್ನಾಗಿ ಅರಿತುಕೊಂಡಿದ್ದಾರೆ. ಇದೇ ಕಾರಣಕ್ಕೆ ಮೋದಿ ಸರ್ಕಾರ ಜನ್ಮನ್ ಸರ್ವೆ ಮೂಲಕ ಜನರ ಅಭಿಪ್ರಾಯ ಸಂಗ್ರಹಿಸುತ್ತಿದೆ. ಈ ಮೂಲಕ ಒಂದು ಉತ್ತಮ ದೇಶ ಕಟ್ಟಲು ಸಾಧ್ಯವಾಗಿದೆ ಅಂತ ಈ ಸರ್ವೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದ ಪ್ರಶ್ನೆಯನ್ನ ಕೇಳಲಾಗಿದೆ. ಅದರಲ್ಲಿ ಕೆಲವು ಪ್ರಶ್ನೆಯನ್ನ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಜನ್ಮನ್ ಸರ್ವೆಯಲ್ಲಿ ಜನರಿಗೆ ಕೇಳಿದ ಪ್ರಶ್ನೆಗಳು ಇಂತಿವೆ. ಭಯೋತ್ಪಾದನೆ ಎದುರಿಸುವಲ್ಲಿ ಕಳೆದ 10 ವರ್ಷಗಳಲ್ಲಿ ಭಾರತದ ನೀತಿ ಹೇಗಿತ್ತು? ರಾಷ್ಟ್ರೀಯ ಭದ್ರತೆಯ ಸವಾಲುಗಳ ವಿರುದ್ಧ ಭಾರತ ಸರ್ಕಾರ ಕೈಗೊಂಡ ಕಠಿಣ ನಿಲುವುಗಳಿಂದ ನಾಗರಿಕರಾಗಿ ನೀವು ಎಷ್ಟು ಸುರಕ್ಷತೆ ಅಂತ ಭಾವಿಸಿದ್ದೀರಿ? ಈ ಹಿಂದಿನ ಕಾಲಕ್ಕಿಂತ ಈಗ ಭಾರತದ ಧ್ವನಿ ವಿಶ್ವ ಮಟ್ಟದಲ್ಲಿ ಹೆಚ್ಚು ಕೇಳುತ್ತಿದೆ ಮತ್ತು ಭಾರತದ ಧ್ವನಿಗೆ ಗೌರವ ಸಿಗುತ್ತಿದೆ ಅನ್ನೋದನ್ನ ನೀವು ನಂಬುತ್ತೀರಾ? ಸಿಲ್ಕ್ ಇಂಡಿಯಾ, ಸ್ಮಾರ್ಟ್ ಆಪ್ ಇಂಡಿಯಾ ಅಥವಾ ಶಿಕ್ಷಣದಲ್ಲಿ ಜಾರಿ ತಂದಿರುವಂತಹ ಸುಧಾರಣೆಗಳು ಯುವಕರಿಗೆ ಎಷ್ಟರ ಮಟ್ಟಿಗೆ ಅವಕಾಶವನ್ನ ಹೆಚ್ಚಳ ಮಾಡಿದೆ? ನಿಮ್ಮ ಪ್ರಕಾರ ಮಹಿಳಾ ಪ್ರಧಾನ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಅತ್ಯಂತ ಮಹತ್ವವಾದ ಸುಧಾರಣೆ ಯಾವುದು? ಸಾರ್ವಜನಿಕ ಸಮಸ್ಯೆಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ಥಳೀಯ ಮತ್ತು ರಾಷ್ಟ್ರೀಯ ಜನಪ್ರತಿನಿಧಿಗಳ ಉಪಸ್ಥಿತಿ ಅಥವಾ ಹೊಣೆಗಾರಿಕೆ ಬಗ್ಗೆ ನಿಮ್ಮ ಮೌಲ್ಯಮಾಪನವೇನು? ಈ ರೀತಿಯಾಗಿ ಮೋದಿ ಸರ್ಕಾರ ಕೆಲವು ಪ್ರಶ್ನೆಗಳನ್ನ ಆ ಒಂದು ಜನ್ಮನ್ ಸರ್ವೆಯ ಮೂಲಕ ಜನರಿಗೆ ಕೇಳಿದ್ದಾರೆ. ಇನ್ನು ಮೋದಿ ಸರ್ಕಾರದ ಸಂಕಲ್ಪ ದೇಶದ ಪ್ರತಿಯೊಂದು ವರ್ಗವನ್ನ ಅಭಿವೃದ್ಧಿ ಮಾಡುವುದು. ಇದಕ್ಕಾಗಿ ಸರ್ಕಾರ ನಿರಂತರವಾಗಿ ಕೆಲಸ ಮಾಡುತ್ತಿದೆ. ಜನ್ಮನ್ ಸರ್ವೆ ಮೂಲಕ ಜನರ ಅಭಿಪ್ರಾಯ ಸಂಗ್ರಹಿಸುವುದು ಜನ ಏತಕ್ಕಾಗಿ ಸರ್ಕಾರದ ಕೆಲಸ ಮಾಡ್ತಿದೆ ಅನ್ನೋ ಮಾತನ್ನ ಪುಷ್ಟೀಕರಿಸುತ್ತಿದೆ. ಕಳೆದ 11 ವರ್ಷಗಳಲ್ಲಿ ಹಲವು ಜನರನ್ನ ಬಡತನದಿಂದ ಹೊರ ತೆಗೆಯಲು ಮೋದಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಇದರಲ್ಲಿ ಡಿಬಿಟಿ ಅಥವಾ ನೇರ ನಗದು ಮಹತ್ವದ ಪಾತ್ರ ವಹಿಸುತ್ತದೆ. ಮೋದಿ ಸರ್ಕಾರ ಡಿಬಿಟಿ ಮಾಧ್ಯಮದ ಮೂಲಕ ಕ್ರಾಂತಿಕಾರಿ ಬದಲಾವಣೆ ತಂದಿದೆ. ಇದರಿಂದ ಭ್ರಷ್ಟಾಚಾರಕ್ಕೆ ಅಂಕುಶ ಹಾಕುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಇನ್ನು ತೆರಿಗೆ ನೀತಿಯಲ್ಲಿ ಪಾರದರ್ಶಕತೆಯನ್ನ ನೀಡಲಾಗಿತ್ತು. ಪ್ರಾಮಾಣಿಕದಾರರಿಗೆ ಪ್ರೋತ್ಸಾಹ ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಮೋದಿ ಸರ್ಕಾರ ಜಿಎಸ್ಟಿ ಜಾರಿಗೆ ತಂದಿತ್ತು. ಇದರಿಂದ ಜನರಿಗೆ 500 ರೀತಿಯ ತರಹೇವಾರಿ ಟ್ಯಾಕ್ಸ್ ನೀಡುವ ತೊಂದರೆಯಿಂದ ಮುಕ್ತಾಯಗೊಳಿಸಲಾಗಿತ್ತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಾರ್ಡ್ ನಗರದ ಚಿಕ್ಕ ಟೀ ಅಂಗಡಿಯಿಂದ ದೇಶದ ಸರ್ವೋಚ್ಚ ಅಧಿಕಾರದ ಶಿಖರ ತಲುಪಿದ್ದಾರೆ. ಅವರಿಗೆ ಸ್ಪಷ್ಟವಾಗಿ ಬಡತನದ ಸಮಸ್ಯೆ ಏನು ಅನ್ನುವುದು ತಿಳಿದಿದೆ. ಹೀಗಾಗಿ 11 ವರ್ಷಗಳಲ್ಲಿ ಬಡತನ ನಿರ್ಮೂಲನೆಗೆಂದೇ ಯೋಜನೆಗಳನ್ನ ತಂದಿದ್ದಾರೆ. ಮೋದಿ ಸರ್ಕಾರ 11 ವರ್ಷದ ಕಾಲದಲ್ಲಿ ಹಲವು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದು ಬಡವರಲ್ಲಿ ಭಾರಿ ಬದಲಾವಣೆಯನ್ನ ತಂದಿದೆ. ಅದರಲ್ಲಿ ಒಂದು ಅಟಲ್ ಪೆನ್ಷನ್ ಯೋಜನೆ ಆರಂಭ 2015ರಲ್ಲಿ ಆಗಿತ್ತು. ನಿವೃತ್ತಿಗಳಿಗೆ ಸರ್ಕಾರವೇ ಪಿಂಚಣಿ ನೀಡುತ್ತೆ. ಆ ಒಂದು ಸಂಘಟಿತ ವಲಯದಲ್ಲಿ ಕೆಲಸ ಮಾಡುವುದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಯೋಜನೆಯನ್ನ ಜಾರಿಗೊಳಿಸಲಾಗಿತ್ತು. ಅದಷ್ಟೇ ಅಲ್ಲದೆ ಮೋದಿ ಸರ್ಕಾರ ಒಂದೊಮ್ಮೆ 2016ರಲ್ಲಿ ದೊಡ್ಡ ಯೋಜನೆಯೊಂದನ್ನು ಘೋಷಿಸಿತ್ತು. ಅದುವೇ ಉಜ್ವಲಿ ಯೋಜನೆ. ಕಳೆದ 19 ವರ್ಷದಲ್ಲಿ 200 ಕೋಟಿಗೂ ಹೆಚ್ಚು ಸಿಲಿಂಡರ್ಗಳನ್ನು ವಿತರಣೆ ಮಾಡಿದ್ದಾರೆ. ಈ ಯೋಜನೆಯ ಮೂಲಕ
ಬಿಪಿಎಲ್ ಕಾರ್ಡ್ದಾರರಿಗೆ ಉಚಿತ ಗ್ಯಾಸ್ ಕಲೆಕ್ಷನ್ ಸಿಗುತ್ತೆ. 12 ಸಿಲಿಂಡರ್ಗಳು ಸಬ್ಸಿಡಿಯಲ್ಲಿ ದೊರೆಯುತ್ತವೆ. ಇನ್ನು ಆಯುಷ್ಮಾನ್ ಭಾರತ ಯೋಜನೆ ದೇಶದ ಮಧ್ಯಮ ವರ್ಗ ಹಾಗೂ ಬಡವರ್ಗದ ಜನರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಮೋದಿ ಜಾರಿಗೊಳಿಸಿದಂತಹ ಒಂದು ಯೋಜನೆ. ಇದು ಜಗತ್ತಿನ ಅತಿ ದೊಡ್ಡ ವಿಮಾ ಯೋಜನೆ. ಈ ಯೋಜನೆಯಿಂದ ಒಂದು ಕುಟುಂಬಕ್ಕೆ 5 ಲಕ್ಷ ವಿಮೆ ಸಿಗುತ್ತದೆ. 50 ಕೋಟಿಗೂ ಹೆಚ್ಚು ಜನರು ಇದರ ಲಾಭವನ್ನ ಈಗ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ಮೋದಿ ಸರ್ಕಾರದ ಗಮನ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರ್ಕಾರದ ಲಾಭ ದೊರಕಿಸೋದು. ಮೋದಿ ಸರ್ಕಾರದ ಮತ್ತಷ್ಟು ಯೋಜನೆಗಳು ಎಂದರೆ ಸಿಲ್ಕ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಬೇಟಿ ಬಚಾವೋ ಬೇಟಿ ಪಡಾವೋ, ಬಿಎಂ ಮುದ್ರಾ ಯೋಜನೆ, ಜೀವನ್ ಜ್ಯೋತಿ ವಿಮೆ, ಸ್ಮಾರ್ಟ್ ಆಫ್ ಇಂಡಿಯಾ ಇಂತಹ ಹಲವಾರು ಯೋಜನೆಗಳನ್ನ ಮೋದಿ ಸರ್ಕಾರ ಜಾರಿಗೆ ತಂದಿವೆ. ಇದು ಮಹಿಳೆಯರು, ಯುವಕರು, ಬಡವರು ಎಲ್ಲರಿಗೂ ತಲುಪಿದೆ. ಪ್ರಧಾನಿ ಮೋದಿಯವರಿಗೂ ಪ್ರತಿಯೊಬ್ಬರ ಬಗ್ಗೆ ಕಾಳಜಿ ಇದೆ. ಇದೇ ಕಾರಣಕ್ಕೆ ನರೇಂದ್ರ ಮೋದಿ ಇತರೆ ನಾಯಕರಿಗಿಂತ ವಿಭಿನ್ನ ಸ್ಥಾನದಲ್ಲಿ ಎಂದಿಗೂ ನಿಲುವಾಗಿ ನಿಂತಿದ್ದಾರೆ.